ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2024 ಮಾಡಲು ಒಂದು ಸಿಂಗಲ್ ಓನರ್ ಗಾಡಿ ಮಹೇಂದ್ರ ಜೀತೋ ಸ್ಟ್ರಾಂಗ್ ಅಂತೇಳಿ ಗಾಡಿ ಸೇಲ್ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಜೀತೋ ಸ್ಟ್ರಾಂಗ್ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ ಈ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈ ನಂಬರ್ಗೆ ಕಸ್ಟಮರು ಅಂದರೆ ಗಾಡಿ ಓನರ್ ನಂಬರ್ ಅನ್ಕೊಂಡು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಗೂಡ್ಸ್ ಗಾಡಿ ಕಳಿಸಿರೋದು ಸೇಲಿಗೆ? ಅದು 2024 ಜೀತೋ ಸ್ಟ್ರಾಂಗ್ ಅಂತೇಳಿ. 2024 ಮಾಡಲು ಮಹೇಂದ್ರ ಜೀತೋ ಸ್ಟ್ರಾಂಗ್. ಮಹೇಂದ್ರ ಜೀತೋ ಸ್ಟ್ರಾಂಗ್ ಗೂಡ್ಸ್. ಓಕೆ. ಮಾಡಲು 24 ಅಲ್ವಾ? ಹಾಂ, ಮಾಡಲ್ 24. ಓನರ್ ಎಷ್ಟು ಜನ? ಫಸ್ಟ್ನೇ ಓನರ್ ಸರ್ ನಾನೇ. ಓಕೆ. ಎಷ್ಟು ಓಡಿ ಸರ್ ಗಾಡಿ? 18,000 ಚಿಲ್ಲರ್ ಆಗಿದೆ ಸರ್. ಬರೀ 18,000 ಚಿಲ್ಲರ? ಹೌದು ಸರ್. ಏನು ಶೋರೂಮ್ ಟ್ರಕ್ಕಾ? ಹಾಂ, ಶೋರೂಮ್ ಇಷ್ಟು. ಓಕೆ. ಅಂದರೆ ಈಗ ಶೋರೂಮಿಂದ ಬಂದ್ರೆ ಟೈರ್ ಹಂಗೆ ಇದ್ದಾವೆ? ಹೆಂಗೆ ಇದೆ ಸರ್. ಏನೊಂದು ಅರ್ಧ ಇದಾವ? ಇಲ್ಲ ಸರ್, ಟೈರ್ ಹಾಕಿದ್ದೀನಿ ಸರ್. ಅಂದ್ರೆ ಅದು ಸ್ವಲ್ಪ ಟೈರ್ ಇದಾಗಿತ್ತು ರೀ, ಏರ್ ಬಂದು ಹೋಗಿದ್ದು ರೀ. ಹಾಂ. ಅದಕ್ಕೆ ಏನೈತೆ ಒಂದು 50% ಹಿಂದಲೂ ಅದಾವೆ ರೀ. ಹಾಂ. ಫ್ರಂಟ್ ಚಲೋ ಅದಾವೆ ಸರ್. ಓಕೆ. ಗಾಡಿ ಈಗ ಎಲ್ಲ ಕಂಡೀಷನ್ ಚೆನ್ನಾಗಿದೆಯಾ? ಬಾಡಿ ಎಲ್ಲ ಗುಡ್ ಕಂಡೀಷನ್ ಸರ್. ಆಮೇಲೆ ಇನ್ಶೂರೆನ್ಸ್ ಹಾಕಿ 2ನೇ ತಿಂಗಳ ಡಿಸೆಂಬರ್ದಲ್ಲಿ ಇನ್ಶೂರೆನ್ಸ್ ಹಾಕಿದ್ದೀನಿ. ಓಕೆ. ಅಂದರೆ ಈಗ ಒಂದು 2 ತಿಂಗಳು ಆಗಿದೆ? ಹೌದು ಸರ್. ಓಕೆ. ಇನ್ನೇನು FC ರನ್ನಿಂಗ್ ಇರುತ್ತೆ ಬಿಡಿ ಅದು? FC ರನ್ನಿಂಗ್ ಇದೆ ಸರ್, ಜೂನ್ ಮಟ್ಟ ಇದೆ. ಹ್ಞೂ ಸರ್. ಓಕೆ. ಈಗ ತೊಗೊಂಡವ್ರಿಗೆ ಹಂಗಾರೆ ಗಾಡಿ ಖರ್ಚು ಏನಿಲ್ಲ ಸರ್? ತೊಗೊಂಡವ್ರಿಗೆ ಏನಿಲ್ಲ, 1 ಪೈಸಾ ಖರ್ಚಿಲ್ಲ ಸರ್. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಫೈನಾನ್ಸ್ ಇದೆ ಸರ್. ಏನು ಕ್ಲಿಯರ್ ಮಾಡಿಕೊಡ್ತೀರಾ, ಕಂಟಿನ್ಯೂ ಕೊಡ್ತೀರಾ? ಇಲ್ಲ ಸರ್, ಕ್ಲಿಯರ್ ಮಾಡಿ ಕೊಡ್ತೀನಿ. ಫುಲ್ ಕ್ಲಿಯರ್ ಮಾಡೇ ಕೊಡ್ತೀರಾ? ಕ್ಲಿಯರ್ ಮಾಡೇ ಕೊಟ್ಬಿಡ್ತೀನಿ ಸರ್. ಓಕೆ. ಈಗ ಎಲ್ಲಿದೆ ಸರ್ ಗಾಡಿದು? ಸರ್ ಇಳ್ಕಲ್ ರೀ, ಬಾಗಲಕೋಟೆ ಡಿಸ್ಟಿಕ್. ಬಾಗಲಕೋಟೆ ಡಿಸ್ಟಿಕ್ಕು ಇಳಕಲ್ಲು? ಇಳ್ಕಲ್. ಅಲ್ಲೇನಾ? ಹಾಂ, ಇಳ್ಕಲ್ಲಲ್ಲಿ ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 4,20,000 ಹೇಳ್ತೀನಿ ಸರ್. 4,20,000? ಹ್ಞೂ ಸರ್. ಓಕೆ. ಈಗ ಏನು ಕಡಿಮೆ ಆಗುತ್ತೆ ಅದರಲ್ಲಿ? ಏನೊಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡೋಣ ಸರ್, 5ರಿಂದ 10,000 ರೂಪಾಯಿ. 5, 10 ಏನು ಅಂದರೆ ಒಂದು 4 ಫೈನಲ್ ಮಾಡಿ. 4-10 ಮಟ್ಟ ಫೈನಲ್ ಮಾಡ್ತೀನಿ ಸರ್. ಮೊನ್ನೆ ಇನ್ಶೂರೆನ್ಸ್ ಹಾಕಿದ್ದೀನಿ. ಓಕೆ. 19,000 ರೂಪಾಯಿ. ಹ್ಞೂ ಹ್ಞೂ ಸರ್. ಸರಿ ಸರ್. ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೇ ನಂಬರ್ ಹಾಕಿ. ಸರಿ ಸರ್. ಓಕೆ.